ಈ ಡಿಜಿಟಲಿ ನಾವು ಈ ಕಾಲಘಟ್ಟ ಮುಂದೆ ಹೋಗ್ತಾ ಇದ್ದಂಗೆ ಡಿಜಿಟಲಿ ನಾವು ಮುಂದೆ ಹೋಗೋದು ಅಪ್ಡೇಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮಗೆ? ಡಿಜಿಟಲಿ ಅಪ್ಡೇಟ್ ಆಗೋದು ನನಗೆ 50-50 ಇರಬೇಕು ಸರ್. ಆಯಿತಾ, ಕಂಪ್ಲೀಟ್ ಡಿಜಿಟಲ್ಲು ಹೋಗಬಾರ್ದು. ಆಯಿತಾ, ದಟ್ ಈಸ್ ಸ್ಕ್ರೀನ್ಗೆ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು. ಅದು ಯಾವುದು ಕಾನ್ಸೆಪ್ಟು ಟೀಚರ್ ಪಾಠ ಮಾಡ್ತಾರಲ್ಲ ಅದನ್ನು ಡಿಜಿಟೈಸ್ ವರ್ಷನ್ ನೋಡಿದ್ರೆ ಸಾಕು ಮಕ್ಕಳು. ಅಲ್ಲಿ ಅಸೆಸ್ಮೆಂಟ್ ಟೂಲ್ಸು ಅವೆಲ್ಲ ಏನಿದೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟ್ ಡಿಜಿಟೈಸ್ ಆಗಬಾರ್ದು ಸರ್. ಯಾಕೆ ಹೇಳಿದೆ ಅಂತ ಅಂದರೆ ಸರ್, ಈ ಕೊರೋನಾ ಟೈಮ್ನಿಂದ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಶುರುವಾಗುತ್ತೆ. ಮಕ್ಕಳಿಗೆ ಮೊಬೈಲ್ ಅಂತ ಅಂದ್ರೇ ಏನು ಗೊತ್ತಿರಲ್ಲ, ಬಟ್ ಆ ಟೈಮ್ನಲ್ಲಿ ಮೊಬೈಲ್ ಕೊಡಿಸ್ಲೇಬೇಕಾದಂಥ ಅನಿವಾರ್ಯತೆ ಶುರುವಾಗುತ್ತೆ. ಬಟ್ ಅದರಿಂದ ಒಳ್ಳೆಯದು ಆಗಿದೆ ಮತ್ತು ಅತಿ ಹೆಚ್ಚಾಗಿ ಕೆಟ್ಟದ್ದು ಆಗ್ತಾ ಇದೆ. ಮಕ್ಕಳು ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗೋದು, ಸೊ ಅದರಿಂದ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಕ್ವಶನ್ ಮಾಡಿದೆ. ಇದ್ರ ಜೊತೆಗೆ ನಿಮ್ಮ ಹಿಂದೆ ನಾನು ಒಂದು ಪ್ರಾಡಕ್ಟ್ ಇಟ್ಟಿದ್ದೀವಿ, ಅದೇನು ಸರ್ ಅದು? ಇದು ಚಿಣ್ಣರ ಪೆಟ್ಟಿಗೆ ಅಂತ. ಸೊ ಇದು ಮಕ್ಕಳಲ್ಲಿ 3-6 ವರ್ಷದ ಮಕ್ಕಳಿಗೆ ಇದು ನಾವು ಡಿಸೈನ್ ಮಾಡಿದ್ದೀವಿ. ಸೊ 3-6 ವರ್ಷದ ಮಕ್ಕಳಿಗೆ ಪ್ರತಿ ಒಂದು ಆಟಿಕೆಯಲ್ಲೂ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಓಕೆ, ಸೊ ದಟ್ ಏನಂದ್ರೆ ಆ ಮೊಬೈಲಿಂದ ಆಚೆ ಬರಬೇಕಲ್ಲ ಮಕ್ಕಳು. ಸೊ ಹಾಗಾಗಿ ಇದು ಪೂರ್ತಿ ಆರ್ಗ್ಯಾನಿಕ್ ಪೇಂಟಲ್ಲಿ ಮಾಡಿರೋ ಟಾಯ್ಸು. ನಮ್ಮ ಚನ್ನಪಟ್ಟಣದಲ್ಲೇ ನಾವು ಮಾಡಿಸಿದ್ದೀವಿ ಇದನ್ನೆಲ್ಲ. ಈಗ ಮಕ್ಕಳಿಗೆ ಮುಟ್ಟಿಸ್ಬೇಕು ಅಂತಂದರೆ ಸುಲಭ ಅಲ್ಲ, ಬಟ್ ಯಾವ ರೀತಿಯಾಗಿ ಅಂದರೆ ಸರ್ಕಾರದ ವತಿಯಿಂದನಾ ಅಥವಾ ನೀವೇ ಪರ್ಸ್ನಲ್ ಆಗಿ ನಿಮ್ಮ ಸಂಸ್ಥೆಯಿಂದನೇ ಹೋಗ್ತೀರಾ? ಇಲ್ಲ, ನಾವು ಸಂಸ್ಥೆಯಿಂದನೇ ಹೋಗ್ತೀವಿ. ಸರ್ಕಾರದ ವತಿಯಿಂದ ಸರ್ಟನ್ ಪ್ರೋಗ್ರಾಮ್ಸು ಇದ್ದಾವೆ. ಸೊ ಸ್ಕೀಮ್ಸು ಎಲ್ಲ ಇದ್ದಾವೆ, ಅದ್ರ ಮೂಲಕನೂ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಇದು ಭಾಳ ಹೊಸ ಪ್ರಾಡಕ್ಟು. ಹೋದ ವರ್ಷನೇ ಲಾಂಚ್ ಮಾಡಿದ್ವಿ ನಾವು. ಲಾಂಚ್ ಮಾಡಿ ಒಂದು 8 ಮಂತ್ಸ್ ಆಯಿತು ಅಷ್ಟೇ. ಸೊ ಇವಾಗ ನಾವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ನಾವು ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಮಾಡಬೇಕು ಅಂತ ಇದ್ದೀವಿ ಇದರಲ್ಲಿ. ಸೊ ದಟ್ ಇದ್ರ ಜೊತೆ ಬುಕ್ಸು ಸಹಿತ ಬರ್ತವೆ. ಅದರಲ್ಲಿ ಡಿಜಿಟಲ್ ಬುಕ್ಸ್ ಬರ್ತವೆ. ಅದು QR ಕೋಡ್ ಇರುತ್ತೆ ಅದರಲ್ಲಿ. ಸೊ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪ್ರತಿ ಆಟಿಕೆದು ಏನು ಅದರಲ್ಲಿ ಏನೇನು ಇದೆ ಅದು ಸ್ಕ್ರೀನಲ್ಲಿ ಬರುತ್ತೆ. ಅದನ್ನು ನೋಡಿಕೊಂಡು ಮಕ್ಕಳು ಆಟ ಆಡ್ಬೋದು. ಈಗ ಇನ್ನೊಂದು, ಈಗ ನಾವೆಲ್ಲ ಡಿಜಿಟಲೀಕರಣಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲದರ ನಡುವೆ ನಮಗೆಲ್ಲೋ ಒಂದು ಕಡೆ ಆ ಹಳೆ ಶಿಕ್ಷಣ ಪದ್ಧತಿ ಮರೆಮಾಚಲಾಗ್ತಾ ಇದೆಯಾ, ಹೋಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಶಿಕ್ಷಕರ ಪಾತ್ರ, ಈಗ AI ಕೂಡ ಎಂಟ್ರಿ ಆಗಿರೋದ್ರಿಂದ ಒಂದು ಕಡೆ ಶಿಕ್ಷಕರ ಮೇಲೆ ಇದು ಪರಿಣಾಮ ಬೀರ್ತಾ ಇದೆಯಾ ಅಂತ? ಸರ್, ಶಿಕ್ಷಕರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅಂದರೆ AI ಅನ್ನೋ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗನ್ಸುತ್ತೆ ಇವಾಗ ಯಾವ ಶಿಕ್ಷಕರಿಗೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಆಗಲೇ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಸೊ AI ಯಾವಾಗ ಅವಶ್ಯಕತೆ ಇದೆ ಅಂದರೆ ಇನ್ನೂ ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಬೇಕಾ, ಅವಾಗ ಅವಶ್ಯಕತೆ ಬರುತ್ತೆ. ಸಿಲೆಬಸಲ್ಲಿ ಏನಿದೆ ಅದನ್ನು ಹೇಳ್ಕೊಟ್ರೆ ದಟ್ಸ್ ಮೋರ್ ದೆನ್ ಎನಫ್. ಮಕ್ಕಳು ಕಲಿತಾರೆ ಸರ್. 12th ಸ್ಟ್ಯಾಂಡರ್ಡ್ ಆದಮೇಲೆ 10th ಸ್ಟ್ಯಾಂಡರ್ಡ್ ಆದಮೇಲೆ ಕಲಿತಾರೆ. ಸೊ ಅದಕ್ಕಿಂತ ಮುಂಚೆ AI ಏನಕ್ಕೆ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ? ಅದು ಜಾಸ್ತಿ ಇನ್ಫಾರ್ಮೇಷನ್, ಇಫ್ ಯು ನೀಡ್ ಮೋರ್ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆಯಾ ಮಕ್ಕಳಿಗೆ, ಅದೊಂದು ನೋಡಬೇಕು. ಮೋರ್ ಇನ್ಫಾರ್ಮೇಷನ್ ಇರೋದು, ಇಫ್ ಸಪೋಸ್ ಈಗ ಟೀಚರು ಟೀಚ್ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಬೋರ್ಡಲ್ಲೇ ಟೀಚ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಆವಾಗ ಒಂದು ಕಾನ್ಸೆಪ್ಟ್ನ ಒಂದೇ ರೀತಿಯಿಂದ ತೋರಿಸ್ತಾರೆ. ಇಲ್ಲ ಅದನ್ನು ಇನ್ನೊಂದೆರಡು ರೀತಿಯಿಂದ ತೋರಿಸ್ಬೇಕು ಅಂದರೆ ಅವಾಗ AI ಯೂಸ್ ಆಗುತ್ತೆ. ಸೊ ಇವಾಗ ಲೆಟಸ್ ಅಸ್ಯೂಮ್ ಇದನ್ನೇ ಅಂದ್ಕೊಳ್ಳಿ, ಇದು ಹಕ್ಕಿ, ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್, ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಒಂದು ಸತಿ ಒಂದು ರೀತಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆಮೇಲೆ ನಾವು ಅದೇ ಕಾನ್ಸೆಪ್ಟನ್ನ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಬೇಕಾ, ಅವಾಗ ಹೋಗಿ ಅದು AI ಪ್ರಾಂಪ್ಟ್ ಕೊಟ್ಟರೆ ಅದು ಇನ್ನೊಂದು 2-3 ಕಾನ್ಸೆಪ್ಟ್ ಕೊಡುತ್ತೆ. ಅದರಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಒಂದು, ಮಕ್ಕಳಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೋದು ಒಂದು, ಇಲ್ಲ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಲೂಬೋದು ಒಂದು. ಮಕ್ಕಳಿಗೆ ಯಾವ್ದಾರ ಒಂದು ಕಾನ್ಸೆಪ್ಟ್ ಹೇಳಿ ಒಂದು ಅರ್ಥ ಮಾಡಿಸೋ ಅದು ಮೋರ್ ದೆನ್. ಆಮೇಲೆ ದೊಡ್ಡವ್ರು ಆಗ್ತಾ ಅವ್ರಿಗೆ IQ ಬೆಳೆಯುತ್ತೆ, ನಾಲೆಡ್ಜ್ ಬೆಳೆಯುತ್ತೆ, ಅವ್ರಿಗೆ ರಿಸೋರ್ಸಸ್ ಸಿಗುತ್ತೆ. ಅವಾಗ ಯಾವುದೇ ವಿಷಯ ಆಗಲಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಬೋದು. ಸೊ ಶಾಲೆ ಲೆವೆಲಲ್ಲಿರೋ ಮಕ್ಕಳು ಶಾಲೆಯಲ್ಲಿ ಏನು ಕಲಿಸ್ತಾರೋ ಅಷ್ಟು ಅವಶ್ಯಕತೆ ಇದ್ಕೊಂಡು ಕಲಿತ್ರೆ ಸಾಕು. ಅದು ಬಿಟ್ಬಿಟ್ಟು ಆಚೆ ಸೋಷಿಯಲ್ ಮೀಡಿಯಲ್ಲಿ ಇನ್ನೂ ಎಷ್ಟೊಂದು ಬರುತ್ತೆ ಸರ್. ಫ್ರೀಯಾಗಿ ಅವೈಲೇಬಲ್ ಇದೆ, ಬೇಡವಾಗಿರೋದೇ ಇರೋದು ಮ್ಯಾಕ್ಸಿಮಮ್. ಸೊ ಅದರಿಂದ ಕಲ್ತ್ಕೊಂಡ್ಬಿಡ್ತಾರೆ ಮಕ್ಕಳು. ಸೊ ಐ ಥಿಂಕ್ ಸಿಲೆಬಸ್ಸಲ್ಲಿ ಏನಿದೆ ಅದೆಲ್ಲ ಸಿಲೆಬಸ್ ಮಾಡಿರೋರು ತುಂಬಾ ಸ್ಟಡಿ ಮಾಡಿರ್ತಾರೆ, ಸುಮ್ಮನೆ ಹಂಗೆ ಮಾಡಿರಲ್ಲ. ಅಷ್ಟು ಕಲ್ತ್ರೆ ಸಾಕು ಸರ್ ಮಕ್ಕಳು.
ಸರ್ ಹೆಂಗೆ ತಲೆಗೆ ಬಂತು ಸರ್? ಅಂದರೆ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಬೇರೆ ಬೇರೆ ಕೆಲಸಗಳಿದ್ದಾವೆ, ಇಲ್ಲ ಈ ಶಿಕ್ಷಣ ವ್ಯವಸ್ಥೆಯಲ್ಲೇ ನಾವು ಒಂದು ಬಿಸ್ನೆಸ್ ಮಾಡಬೇಕು, ಮಕ್ಕಳಿಗೇನೋ ಒಂದು ಸಹ ಹೆಲ್ಪ್ ಆಗಬೇಕು, ಆ ಥರ ಹೆಂಗೆ ಬಂತು ಸರ್ ಈ ತಲೆಗೆ ನಿಮಗೆ? ಸರ್ ನಾನು ಹೇಳ್ದಲ್ಲ, ಫಸ್ಟ್ ಆಫ್ ಆಲು ನಾನು ಇದಕ್ಕೆ ಬಂದಿದ್ದೆ ಇದಕ್ಕೆ ಹೊಟ್ಟೆಪಾಡಿಗೆ ಒಂದು. ಆಮೇಲೆ ಸರ್ ನಾನೊಬ್ಬ ಎಲೆಕ್ಟ್ರಾನಿಕ್ಸು ಇಂಜಿನಿಯರ್. ಆಮೇಲೆ ನಾನು ತಿರ್ಗಾ ಮತ್ತು ಸಾಫ್ಟ್ವೇರ್ ನನಗೆ ABCD ಗೊತ್ತಿಲ್ಲ, ಇದುವರೆಗೂ ಹೇಳ್ತೀನಿ ಕೇಳಿ. ಈಗಲೂ ನನಗೇನು ಗೊತ್ತಿಲ್ಲ ಸಾಫ್ಟ್ವೇರ್, ನಾನು ಕೋಡಿಂಗು ಗೀಡಿಂಗು ಅವೆಲ್ಲ ಏನೂ ಬರೋದಿಲ್ಲ. ನಾನು ಬಾರ್ನ್ ಸೇಲ್ಸ್ಮ್ಯಾನು. ಓಕೆ, ಆಯಿತಾ? ಸೊ ನಾನು ಒಂದು ಕಾನ್ಸೆಪ್ಟ್ನ, ನಂದು ಒಳ್ಳೆ ಟೀಮ್ ಬ್ಯಾಕಪ್ ಇರೋದ್ರಿಂದ ನಾನು ಒಂದು ಕಾನ್ಸೆಪ್ಟ್ನ ಹೋಗಿ ನೋಡಪ್ಪ ಈ ಥರ ರಿಕ್ವೈರ್ಮೆಂಟ್ ಇದೆ ಅಂತ ಕೊಟ್ಟರೆ ನನ್ನ ಟೀಮ್ ಡೆವಲಪ್ ಮಾಡಿಕೊಡ್ತಾರೆ. ಸೊ ನನ್ನಿಂದ ಏನಾಗಲ್ಲ, ನಾನೊಬ್ಬನಿಂದ ಏನಾಗಲ್ಲ. ನಾನು ಆರ್ಡ್ರ್ ತರ್ಬೋದು, ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು, ಕಂಪ್ನಿನ ನಡೆಸ್ಬೋದು. ಬಟ್ ಆದರೆ ನನ್ನ ಟೀಮ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಟೀಮೇ ನನ್ನ ಬ್ಯಾಕಪ್. ಈಗ ನಾನು ಹೋಗಿ ಹೇಳ್ತೀನಿ, ನೋಡಪ್ಪ ಈ ಥರ ಇದೆ ಅವಶ್ಯಕತೆ ಅಂದರೆ ಅವರು ಅದನ್ನು ಮಾಡಿ ನನಗೆ ಕೊಡ್ತಾರೆ. ಅವರು ಸರ್ ಇದಾಗಲ್ಲ, ಮಾಡಲ್ಲ, ಅವೆಲ್ಲ ಇದುವರೆಗೂ ನನಗೆ ಆಗಲ್ಲ ಅಂತ ವರ್ಡೇ ಬಂದಿಲ್ಲ ನನ್ನ ಟೀಮಿಂದ. ಸೊ ಡೈರೆಕ್ಟಾಗಿ ಸರ್ ಯಾವಾಗ ಬೇಕು ಸರ್ ಅಂತ ಕೇಳ್ತಾರೆ ಅಷ್ಟೇ. ಇಂಥ ಡೆಡ್ಲೈನ್ ಕೊಟ್ಟರೆ ಅದು ರೆಡಿ ಇರುತ್ತೆ ಪ್ರಾಡಕ್ಟ್. 100% ಮೈ ಟೀಮ್.